ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಸೂರ್ಯಣ್ಣ ಅಂತ ಕರೆಯೋಷ್ಟು ದೇವ್ರ ಆಶೀರ್ವಾದ ಕೊಟ್ಟಿದ್ದಾರೆ. ಎಲ್ಲ ಅಭಿಮಾನಿ ದೇವರುಗಳು ನನ್ನ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಕಡೆಯಿಂದ ಎಲ್ಲ ಕಡೆಯಿಂದನೂ ಟ್ರೋಲವರು ಸೇರಿ ಪಾಪ ಅವರು ಅಭಿಮಾನಿಗಳು ಸೇರಿ ಎಲ್ಲರೂ ನನ್ನ ತುಂಬ ಹೈಲೈಟಾಗಿ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮೂಲೆಯಲ್ಲೂ ಹೇಳ್ಬೇಕಂದ್ರೆ ಪ್ಲ್ಯಾನ್ ಇಂಡಿಯಾದಲ್ಲೇ ನನ್ನ ಹೆಸರಾಗೈತೆ ಸರ್. ತಮಿಳ್ನಾಡಿಂದೆಲ್ಲ ಫೋನ್ ಬಂತು ನನಗೆ, ಆಂಧ್ರದಿಂದನೂ ಫೋನ್ ಬಂತು. ಏನಾಯಿತು ಅಂತ ಯಾರೋ ಗೊತ್ತಿಲ್ಲ. ನಾನು ಆಂಧ್ರದವರು, ನಾನು ಒರಿಷಾ ಕಡೆಯಿಂದ ಫೋನ್ ಮಾಡ್ತಾಯಿದ್ದೀನಿ, ನಾನು ತಮಿಳ್ನಾಡಿಂದ ಫೋನ್ ಮಾಡ್ತಾಯಿದ್ದೀನಿ, ಹುಬ್ಳಿ, ಬೆಳಗಾವಿ, ದಾವಣಗೆರೆ, ಈ ಥರ ಹಲವಾರು ಊರುಗಳಿಂದ ಫೋನ್ಗಳು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಇವತ್ತು ನನಗೆ ಫೇಸ್ಬುಕ್ಕಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದಾರೆ, ದಯವಿಟ್ಟು ನಾನು ನೋಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನಾನು ಸಾರಿ ಕೇಳ್ತೀನಿ, ಮೆಸೇಜ್ ಮಾಡ್ತಾಯಿದ್ದೀರಾ ಇನ್ಸ್ಟಾಗ್ರಾಮಿಂದ ಎಲ್ಲ ಕಡೆಯಿಂದನೂ. ನಾನು ಕೆಲವು ಏನೋ ಸ್ಕ್ರಿಪ್ಟ್ ಕೂತಿದ್ದೀನಿ ಇವಾಗ, ನಾನು ಅದರಿಂದ ನೋಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಅಂತ ನಾನು ಈ ಟೈಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ಅಂದರೆ ಅಷ್ಟು ಫೇಮಸ್ ಆಗಿದ್ದೀರಾ. ಬಟ್ ಈಗ ನಿಮ್ಮ ಸಿನಿಮಾದಲ್ಲಿ ನಾವು ಸಿನಿಮಾ ನೋಡಿದ್ವಿ, ಆ ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಏನೋ ಒಂದು ವಿಶೇಷವಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋ ಬದಲು ಯಾರಾದರೂ ಸ್ಟಾರ್ನ ನಾನು ಕರ್ಕೊಂಡ್ಬಂದಿದ್ರೆ ಈ ಸಿನಿಮಾ ಇನ್ನೂ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇತ್ತು. ಯಾಕಂದ್ರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದೀರಾ, ಆದರೆ ಎರಡು ಮಾತಿಲ್ಲ, ಕತೆ ಚೆನ್ನಾಗಿದೆ. ಬಟ್ ನಿಮಗೆ ಹೊಸಬ್ರಾಗಿರೋದ್ರಿಂದ ನಿಮ್ಮ ಫೇಸ್ ಆ್ಯಕ್ಟಿಂಗಲ್ಲೂ ಸೂಪರ್ ಮಾಡಿರ, ಅದು ಎರಡು ಮಾತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ದೊಡ್ಡ ಸ್ಟಾರ್ನ ಹಾಕ್ಕೊಂಡಿದ್ರೆ ಈ ಸಿನಿಮಾಗೆ ಈ ಬ್ಲಾಕ್ ಬಸ್ಟರ್ ಆಗೋದು ಅಂತ ಅನಿಸ್ತಾರೆ ಆಮೇಲೆ ಸಿನಿಮಾ ನೋಡಿದ್ಮೇಲೆ? ಸರ್ ನಾನು ಮಾಡಬೇಕಾದ್ರೇ ಈ ಪಿಕ್ಚರನ್ನ 100% ವಿಜಯಣ್ಣ ಮಾಡಿದರೆ ಹ್ಯಾಟ್ರಿಕ್ ಸಿಕ್ಬಿಟ್ಟಿರೋದು. 100% ಇದು ಹ್ಯಾಟ್ರಿಕ್ ಸಿಕ್ಕಿರೋದು. ಆಮೇಲೆ ನನಗಿರೋ ಒಂದು ಬಜೆಟ್ಗೆ ನನಗೆ ಯಾರನ್ನ ಅಪ್ರೋಚ್ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಆಮೇಲೆ ಇವಾಗ ನಾನು ಹೋದಾಗ ಹೊಸ ಡೈರೆಕ್ಟ್ರು ಏನು ಮಾಡಿದ್ದಾನೆ, ಇದಕ್ಕೆ ಮುಂಚೆ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾನೆ ಅಂದಾಗ ನನ್ನ ಹಿನ್ನೆಲೆ ಬಂದು ನಾನು ಒಬ್ಬ ಆಟೋ ಡ್ರೈವರ್. ಫಸ್ಟು ನಾನು ಆಟೋ ಡ್ರೈವರು, ಆಮೇಲೆ ಗ್ಯಾಂಗ್ ಆರ್ಟಿಸ್ಟು. ಓಕೆ, ಗ್ಯಾಂಗಲ್ಲಿ ನಾನು ಹಿಂಗೆ ಬೆಳೆದಿರ್ತಕ್ಕಂತಹ ಹಿಂಗೆ ಬಂದವನು ನಾನು. ಹಂಗಿಂದ ಹಿಂಗೆ ಬಂದಿಲ್ಲ, ಹಿಂಗಿಂದ ಹಿಂಗೆ ಬೆಳೆದವನು ನಾನು. ಯಾರು ಒಪ್ಕೊತಾರೆ? ಯಾರು ಒಪ್ಕೊಳಲ್ಲ ಸರ್. ಏನಾದ್ರು ನಾವು ಒಂದು ಸಕ್ಸಸ್ ತೋರಿಸ್ದಾಗ್ಲೇ ಆವಾಗ ಮುಂದೆ ಬರ್ತಾರೆ, ಯಾರಾಗಿರ್ಬೋದು ಬರ್ತಾರೆ. ನಾನು ಇನ್ನೂ ಏನೂ ಮಾಡಿಲ್ಲ ಅಂದಾಗ ಎಲ್ಲರೂ ಯೋಚನೆ ಮಾಡ್ತಾರೆ. 100% ವಿಜಯಣ್ಣ ಮಾಡಿದರೆ 100% ಇದು ಬ್ಲ್ಯಾಕ್ ಹಿಟ್ಟೆ. ಆಮೇಲೆ ಅವ್ರಿಗೂ ಶೂಟ್ ಆಗ್ತಾಯಿತ್ತು. ನೆಕ್ಸ್ಟು ಉಗ್ರ ಮುರಳಿಯಣ್ಣವ್ರಿಗೂ ಚೆಂದಾಗಿ ಇಡ್ತಾಯಿತ್ತು ಈ ಕ್ಯಾರೆಕ್ಟ್ರ್ ಮಾಡಿದಿದ್ರೆ. ಬ್ಯಾಟನ್ನ ಕ್ಯಾರೆಕ್ಟರ್ ನಾನು ಮಾಡಿದ್ರೂ ಚೆಂದಾಗಿರ್ತಾಯಿತ್ತು, ಅದರಲ್ಲಿ ಒಂದು ಪಾತ್ರ ಥರ ಮಾಡಿದ್ರೂ ಚೆಂದಾಗಿರ್ತಾಯಿತ್ತು. ಯಾರು ಒಪ್ಕೊಳಲ್ಲ ಸರ್. ಇವಾಗ ನನಗೊಂದಿರೋ ಬಜೆಟ್ಗೆ ಅಷ್ಟು ದೊಡ್ಡವ್ರಿಗೆ ಹೆಂಗೆ ಒಪ್ಪಿಸಿ ಮಾಡೋದು ತುಂಬ ಯಾರೂ ಬರೋಲ್ಲ ಸರ್. ಪ್ರಯತ್ನ ಪಟ್ಟರೆ ಏನಾದರೂ ನೀವು ಆ ಟೈಮಲ್ಲಿ ಯೋಚನೆ ಮಾಡಿದ್ದೀರಾ ಈ ಥರ ಇವ್ರಿಗೆ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರು ಮಾಡಿದ್ರೆ? 100%. ಇವಾಗ ನಾವು ಹೋಗೋ ಮುಂಚೆಗೆ ಫಸ್ಟು ನಮ್ಮ ಯೋಗ್ಯತೆನ ನಾವು ನೋಡ್ಕೋಬೇಕಲ್ಲಪ್ಪ. ಫಸ್ಟು ನಮ್ಮ ಯೋಗ್ಯತೆನ ನಾವು ನೋಡ್ಕೋಬೇಕು. ಇವಾಗೆಲ್ಲ ಅವ್ರು ಒಪ್ಕೊಂಡ್ರು ಅವ್ರಿಗೆ ಸಂಭಾಷಣೆ ಹೆಂಗೆ ಕೊಡೋಕ್ಕಾಗ್ತೈತೆ, ಹೌದಲ್ವಾ? ಸೊ ಇತ್ತು, ಸುಮಾರು ಪ್ರಾಬ್ಲಮ್ಗಳಿತ್ತು. ಸರಿ ನಾನೇ ಮಾಡೋಣ ಅಂತಲೇ ತೊಗೊಂಡು ಮಾಡಿದೆ. ಓಕೆ, ಸಿನಿಮಾ ಆಯಿತು. ಸೊ ಸಿನಿಮಾ ಆದಮೇಲೆ ಯಾಕೆ ನಾವೆಲ್ಲ ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ವಿ, ಸಿನಿಮಾದಲ್ಲಿ ನೀವು ಪಟ್ಟಂಥ ಶ್ರಮ ಆಗ್ಬೋದು, ನೀವು ಅದಕ್ಕೆ ಇನ್ವೆಸ್ಟ್ ಮಾಡಿದಂಥ ದುಡ್ಡು, ಯಾಕೆಂದರೆ ಮನೆಯಲ್ಲಿ ಸಾಲ ಮಾಡಿ ತಂದು ಆ ದುಡ್ಡೆಲ್ಲ ಹಾಕಿದ್ರಿ. ಸೊ ಏನಾಯಿತು ಸರ್? ಅಂದರೆ ನಿಮ್ಗೆ ಇವಾಗ ಪ್ರೆಸೆಂಟು ಅದರಿಂದ ಏನಾದರೂ ಸ್ವಲ್ಪ ಬಂತಾ ಲಾಭ? ಹೆಸರು ಬಂತು ಸರ್. ಹೆಸರೇ ಲಾಭ ನನಗೆ. ಇವತ್ತು ಅದೇ ಹೇಳಿಲ್ಲ, ಇವತ್ತೆಲ್ಲೂ ಹೋದ್ರೂ ಚಿಕ್ಕ ಹುಡುಗರಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಸೂರ್ಯಣ್ಣ ಅಂತ ಹೋಗ್ತಾರೆ. ನಾನು ಎಲ್ಲ ಕಡೆ ಹೋದ್ರೆ ಕಾಫಿ ಗಿಫಿಗೆ ಕುಡಿಯೋಕೆ ಹೋದ್ರೂ ಸರ್ ಕಾಸೇನು ಕೊಡಬೇಡಿ ಅಂತಾರೆ. ನಾನು ಆ್ಯಕ್ಚುಲಿ ಆ ಅಂಗಡಿಗೆ ಹೋಗಲ್ಲ ನೆಕ್ಸ್ಟ್ ನಾನು. ಅದು ನನಗೆ ಒಂಥರ ಸೇಮ್ ಪ್ಲೇಸ್ ಆಗ್ತದೆ, ಅಸಹ್ಯ ಥರ ಕಾಣ್ತೈತೆ ನನಗೆ. ನಾವೇನೇ ಇದ್ರೂ ಆರ್ಟಿಸ್ಟು ಏನೇ ಇದ್ರೂ ನಾವು ಅದನ್ನು ಕೊಟ್ಬಿಟ್ಟು ಅದು ಕುಡಿದ್ರೆ ನನ್ನ ದೇಹಕ್ಕೆ ಇದಕ್ಕೆ ನನಗೊಂಥರ ನೆಮ್ಮದಿ ಆಗ್ತೈತೆ, ಹೌದಲ್ವಾ? ಹೌದು. ಹಂಗೂ ಅವರು ಗಿಲ್ಟಿ ಫೀಲ್ ಆಗ್ತದೆ. ಗಿಲ್ಟಿ 100% ಫೀಲ್ ಆಗ್ತಾಯಿದೆ ಸರ್. ನನಗೆ ತುಂಬ ಫೀಲ್ ಆಗ್ತಾಯಿದೆ. ಯಾಕಂದರೆ ನಾನು ಅಷ್ಟು ಜನಕ್ಕೆ ಈ ಸೆಟ್ಟಲ್ಲಿ ನಾನು ಎಲ್ರಿಗೂ ಅನ್ನ ಹಾಕ್ಬಿಟ್ಟು ನಾನು ಹೋಗಿ ಎಲ್ಲೋ ಒಂದು ಕಡೆ ಅದನ್ನು ನಾನು ತೊಗೊಂಡಾಗ ನನಗೆ ಅದು ಬೇಜಾರಾಗ್ತೈತೆ, ಒಂದು ನಿರ್ಮಾಪಕ ಆಗಿ. ಸರಿ, ಅದು ನಾನೆಲ್ಲೂ ಆ ಥರ ಎಲ್ಲ ಇವತ್ತವರೆಗೂ ನಾನು ಅದು ಟೋಟಲಾಗಿ ಹೆಸರು ಬಂತು, ದುಡ್ಡು ಬರಲಿಲ್ಲ ಅಂತ ಹೇಳ್ತಿದ್ದೀರಾ ಡೈರೆಕ್ಟಿಗೆ. ಓಕೆ ಸರ್, ಈಗ ಈ ಸಿನಿಮಾದಲ್ಲಿ ನೀವು ಮಾಡಿದಂಥ ಶ್ರಮಗಳು, ಅಂದರೆ ನೀವು ಪಟ್ಟಂಥ ಶ್ರಮ, ಅಂದರೆ ಯಾರನ್ನೆಲ್ಲ ಅಪ್ರೋಚ್ ಮಾಡಿದ್ರೆ ಏನಾದರೂ ತೊಡಕುಗಳಾಯಿತು ಎಲ್ಲ ಹಂಚ್ಕೋಬೋದಾ? ಅಥವಾ ಯಾಕೆಂದರೆ ಎಲ್ಲರೂ ಮುಗಿದೋಯ್ತು, ಸಿನಿಮಾ ಬಂತು, ಇನ್ನು ನೆಕ್ಸ್ಟ್ OTT? ಸರ್, ಇದು ನನ್ನ ಜೀವ ಒತ್ತೆ ಇಟ್ಟು ಈ ಪಿಕ್ಚರ್ ಮಾಡಿದ್ದೀನಿ.
ಅಂದರೆ ಯಾವ ಥರ ಅಂದರೆ ನನಗೆ ಆ್ಯಕ್ಚುಲಿ ಅನ್ರೋಲ್ಡ್ ಡಾನ್ ಅಣ್ಣಂದಿರಲ್ಲ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಹೆಂಗೆ ಅಪ್ರೋಚ್ ಮಾಡೋದು, ಯಾವ ಥರ ನೀನು ಅಲ್ಲಿ ಹೋದ್ರೇ ನೀನೇನಕ್ಕೆ ಇಲ್ಲಿ ಬಂದಿದ್ದೀಯಾ, ಏನಕ್ಕೆ ಮಾಡ್ತಾ ಇದೆಯಾ, ಯಾರು ನಿನ್ನ ಕಳಿಸಿದ್ದಾರೆ, ಇದೆಲ್ಲ ಆಲೋಚನೆಗಳು ಇರ್ತೈತೆ. ಯಾಕಂದರೆ ಸೀನಿಯರಿಟಿಗಳು ಅವರಲ್ಲ. ಅದು ಮೀರಿ ನಾನು ಹೋಗಿ ಒಪ್ಪಿಸ್ಬಿಟ್ಟು ಒಬ್ರೊಬ್ರಿಗೂ ಒಂದೊಂದು ಅಣ್ಣ ಹಿಂಗೆ ನಿಮ್ಮದು ಕ್ಯಾರೆಕ್ಟ್ರು ಬಂದು ನೀವು ಹೇಳಿ ಮೆಸೇಜ್ ಮಾಡಿ. ಇವತ್ತಿರೋ ವಯಸ್ಸು ಹುಡುಗರುಗಳು ತುಂಬಾ ಹಾಳಾಗೋಗ್ತಾ ಇದ್ದಾರೆ. ನೀವು ಹೇಳಿದ್ರೆ 100% ಕೇಳ್ತಾರೆ. ಯಾಕಂದರೆ ನಾನು ಎಲ್ಲ ಮೀಡಿಯಾದಲ್ಲೂ ಹೇಳಿದ್ರೆ ಒಂದೇ, ನಾನು ಹೋಗಿ ಒಂದು ಹುಡುಗನಿಗೆ ಕುಡಿಬೇಡ ಕಣೋ, ಇದೆಲ್ಲ ಮಾಡಬೇಡ ಕಣೋ, ಮನೇಲೆಲ್ಲ ಪಾಪ ನಿಮ್ಮ ಅಪ್ಪ ಮುಂದಿರು ಕಾಯ್ತಾ ಇರ್ತಾರೆ, ಇದೆಲ್ಲ ಮಾಡೋಕ್ಕೋಗ್ಬೇಡ, ಕುಡಿಬೇಡ, ಮೈ ಹಾಳಾಗೋಗ್ತೈತಂದರೆ ನೀನೇನು ಕರೆಕ್ಟಾಗಿದೆಯಾ ನಡೆಯಲಿ ಅಂದ್ಬಿಡ್ತಾರೆ. ಅದೇ ಒಬ್ಬ ಹಾರ್ಟ್ ಫೈಲರ್ ಆಗಿ, ಕಿಡ್ನಿ ಫೈಲರ್ ಆಗಿ, ಲಿವರ್ ಡ್ಯಾಮೇಜ್ ಆಗಿ ಅವನು ಕುಂಡಿಸ್ಕೊಂಡು ಹೇಳಿದ್ರೆ, ನೋಡೋ ನನಗೆಲ್ಲ ಹೋಗ್ಬಿಡೈತೆ, ಇನ್ನೇನು ನಾಳೆ ನಾನು ಸಾಯ್ತಾ ಇದ್ದೀನಿ, ಕರೀತಾ ಇದ್ದಾನೆ ಅಮ್ಮ, ನೋಡು ನಿನಗೂ ಇದು ಬೇಕಂದರೆ ಕುಡಿ ಅಂತ ಅವನೇ ಒಂದು ಎಣ್ಣೆ ಇಟ್ರು ಅಣ್ಣ ಅಂತ ಕಾಲಿಗೆ ಮುಗ್ದು ಹಿಂಗೆ ಹೋಗ್ತಾನೆ. ಸೊ ಹೇಳ್ದವ್ರು ಹೇಳಿದ್ರೆ ಮೆಸೇಜ್ ಹೋಗ್ತೈತಲ್ಲ ಅಂತಾನೆ ಅದಕ್ಕೇ ಅಣ್ಣಂದಿರನ್ನ ಕರೆಸಿ ಈ ಮೂವಿಯಲ್ಲಿ ಮಾಡಿಸ್ದೆ. ನಿಮಗೆ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ನಾನು ಓಡ್ ಬರ್ತಾಯಿದ್ದೀನಿ, ನಾನು ನನ್ನ ಮಗಳು ಒಂದು ಕಡೆ ಫಂಕ್ಷನ್ಗೆ ಓಡ್ ಬರ್ತಾಯಿದ್ದು, ಇಬ್ಬರೇ ಇದ್ದೀವಿ, ನಾನು ನನ್ನ ಮಗಳು ಇಬ್ಬರೇ. ಸೊ ಅದು ಯಾವ ಥರ ಇನ್ಸ್ಟೆಂಟ್ ಅಂದರೆ ಜೀವನದಲ್ಲಿ ನನಗೆ ಅದು ಮರೆಯೋಕ್ಕಾಗ್ದಂಗೆ ಇನ್ಸ್ಟೆಂಟು. ಹೋಗ್ಬಿಟ್ಟು ಬರ್ತಾಯಿದ್ದೀನಿ, ಒಂದು ಫೋನ್ ಬರ್ತೈತೆ ನನಗೆ, ಕರೆಕ್ಟಾಗಿ ಮನೆಗೆ ರೀಚ್ ಆಗ್ತಾಯಿದ್ದೀನಿ, 12 ಗಂಟೆಗೆ ಒಂದು ಫೋನು. ಮನೆಗೆ ಬರ್ತಾಯಿದ್ದೀನಿ, ಎಲ್ಲಿದ್ದೀರಾ ಅಂತ ಕೇಳಿದ್ರು. ಅಣ್ಣ ಇಲ್ಲೇ ಮನೆ ಹತ್ರ ಇದ್ದೀನಿ, ಅರ್ಜೆಂಟಾಗೆ ಒಂದು ಲೊಕೇಶನ್ ಹೇಳಿದ್ರು. ಸರಿ ಅಣ್ಣ ಬರ್ತೀನಿ ಅಂದ್ಬಿಟ್ಟು ನನಗೆ ಫುಲ್ ಟಯರ್ಡು, ನನಗೆ ಕಾರು ಡ್ರೈವಿಂಗ್ ಮಾಡೋಕ್ಕಾಗಿಲ್ಲ 12 ಗಂಟೇಲಿ. ಸರಿ ನನ್ನ ಮಗಳನ್ನ ನಾನು ಬಿಟ್ಬಿಟ್ಟು ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ನಾಗ ಅವರು ಅಂತಿದ್ದಾರೆ, ನಾಗಾಗೆ ಅವ್ರಿಗೆ ಫೋನ್ ಮಾಡಿದೆ, ನಾಗ ಇಲ್ಲಿ ಬಾ, ಇಲ್ಲೊಂದು ನಿಮಿಷ ನಮ್ಮ ಮನೆ ಹತ್ರನ. ಏನು ಇತ್ತು ಅಂತ ಕೇಳಿಲ್ಲ, ಬಂದುಬಿಟ್ರು. ನಾನು ಗಾಡಿ ತಗೋ, 2 ವೀಲರ್ ತಗೋ, ಸೀದಾ ಹೊಡಿ ಅಂತ ಹೇಳಿದೆ. ಹೋಗ್ತಾ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಸಿಕ್ತು, ಸರಿ ಅಂತ ಒಂದು ಕಡೆ ಎಗ್ ರೈಸು ತಿಂದ್ಕೊಂಡು ಹೋದು. ಕರೆಕ್ಟಾಗಿ 1:30 ಒಂದು ಕಡೆ ಹೋಗಿ ನಿಲ್ತಿದ್ದೀವಿ. 1:30ಗೆ ನಿಲ್ತಿದ್ದೀವಿ, ಒಂದು 3 ಕಾರ್ ಬಂತು. ಅವರು ಅಣ್ಣ ಯಾವುದೋ ಕಾರ್ ಬರ್ತೈತೆ, ನಮ್ಮನ್ನೇ ನೋಡ್ತಾ ಇದ್ದೀನಿ, ನೀನೇನು ನೋಡೋಕೆ ಹೋಗಬೇಡ, ಅವ್ರು ಕರಿಯೋ ಗಂಟೆ ನೀನು ತಿರ್ಗೋಕೆ ಹೋಗಬೇಡ ಅಂದರು. ಅವ್ನಿಗೆ ಒಂಥರ ಭಯ ಬಂದುಬಿಡ್ತು. ಇದೇನಯ್ಯ ಇದು, ಏನಣ್ಣ ಕರ್ಕೊಂಬಂದ್ಬಿಟ್ಟು ತಿರುಗಬೇಡ ಮಾಡಬೇಡ ಅಂತ ಇದೆಯಾ? ಇಲ್ಲ ಸುಮ್ಮನೆ ಅಣ್ಣ, ನೀನು ಏನಣ್ಣ ಈ ಥರ ಮತ್ತೆ ನೋಡೋ, ಹೊಡೆದ್ರೆ ಫಸ್ಟ್ ನನಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ, ತಲೆ ಕೆಡ್ಸ್ಕೊಬೇಡ, ಫಸ್ಟ್ ಡೇಟ್ ಬೀಳೋದೆ ನನಗೆ. ನೀನೇನಣ್ಣ ಈ ಟೈಮ್ ಇಲ್ಲಿ 1:30 ಕರ್ಕೊಂಬಂದು ಹೊಡೆದ್ರೆ ನನಗೆ ಹೊಡಿತಾರೆ, ನಿನ್ಗೆ ಹೊಡಿತಾರಣ್ಣ, ನಿನ್ನ ಸಾಂಗು ಬೇಡ, ನೀನು ಇದನ್ನು ಬೇಡಣ್ಣ, ನನಗೆ ನೀನು ಹೋದ್ರೆ ಹೊಡೆದಾಕ್ಬಿಡ್ತಾರೆ, ಇಲ್ಲಿಂದ ನೀನು ಹೋದ್ರೆ ಹೊಡೆದಾಕ್ತಾರೆ. ಇದನ್ನು ನೋಡೋದು ಅವನು ಫುಲ್ ಭಯ ಬಿದ್ದುಬಿಟ್ಟ. ನನಗೂ ಒಂಚೂರು ಭಯನೇ, ಮತ್ತೆ ಏನು ಮಾಡೋದು, ನಾನು ತೋರ್ಸ್ಕೊಳಕ್ಕೆ ಆಗ್ತಾಯಿಲ್ಲ ಅವ್ನ ಮುಂದೆ. ನಾನು ಇನ್ನೂ ಭಯ ಬಿದ್ದುಬಿಟ್ರೆ ಅವ್ನು ಇನ್ನೂ ಭಯ ಬಿದ್ದುಬಿಡ್ತಾನೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಂದರು, ಕಾರಲ್ಲಿ ಕುಂಡಿಸ್ಕೊಂಡು ಏನು ಮಾಡಿದ್ರು, ಸರ್ ಮೊಬೈಲ್ ಕೊಡಿ ಅಂದರು. ಮೊಬೈಲ್ ಕೊಟ್ಟೆ, 2 ಮೊಬೈಲ್ ಸ್ವಿಚ್ ಆಫು, 2 ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಸೀದಾ ಒಂದು ಮನೆಗೆ ಒಳಗಡೆ ಕರ್ಕೊಂಡೋದ್ರು. ನಾನು ಆ್ಯಕ್ಚುಲಿ ಅವ್ರನ್ನ ಯೂಟ್ಯೂಬಲ್ಲಿ ನೋಡಿದ್ದೀನಿ, ನನಗೆ ಅವ್ರಿಗೆ ಬೇಕಾಗಿತ್ತು ಈ ಮೂವಿಗೆ ಒಂದು ಸಂದೇಶ ಹೇಳ್ಬೇಕಾಗಿತ್ತು ಅವ್ರ ಕಡೆಯಿಂದ ಅಂತ. ಅವ್ರು ನನ್ನ ಸರ್ಚ್ ಮಾಡಿಬಿಟ್ಟಿದ್ದಾರೆ ಆಗಲೇ. ಒಂದು ಕ್ಯಾರೆಟಿನ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಡಕ್ಕಾಗಿ ಹಿಂಗೆ ಕೂತೈತೆ. ನಾನು ಹೋಗ್ತಾ ಇದ್ದೀನಿ, ನೋಡಿದ್ರು, ಅಣ್ಣ ನಮಸ್ತೆ ಅಣ್ಣ, ಕೂತ್ಕೋ ಸೂರಿ ಅಂದರು. ಅಣ್ಣ ಚೆನ್ನಾಗಿದ್ದೀನಿ, ಚೆನ್ನಾಗಿ, ಏನು ನಾನೆಲ್ಲ ಫುಲ್ ಹುಡುಕ್ತಾ ಇದ್ದೀನಿ ಅಂದ. ಇಲ್ಲ ಅಣ್ಣ ಈ ಥರ ಒಂದು ಮೂವಿ ಮಾಡ್ತಾಯಿದ್ದೀನಿ, ನೀವು ಬೇಕು ನನಗೆ. ಹೌದಾ, ಸರಿ, ಅವ್ರಿಗೆಲ್ಲ ಏನೇನು ಥರ ಕೊಟ್ಟಿದ್ಯಾ ಕ್ಯಾರೆಕ್ಟರ್ ಅಂತ ಎಲ್ಲರದ್ದು ಕೇಳಿದ್ರು. ಅಣ್ಣ ಎಲ್ಲರದ್ದು ಒಂದೇ ಯುವಕಲ್ಲ ಅಣ್ಣ, ಒಂದು ಯೂತ್ಗೆ ಒಂದು ಮೆಸೇಜ್ ಆಗೈತೆ. ಹೌದಾ, ಸರಿ, ಹೇಳ್ತೀನಿ ನಾನು ನಿನಗೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ನಿಲ್ತ್ಕೊಂಡು ಸರಿ ಎಲ್ಲ ಚೆನ್ನಾಗಿ ಮಾತಾಡೋರು. ನಿಜವಾಗ್ಲೂ ಹೇಳ್ತೀನಿ, ಹೋಗೋ ಗಂಟೆ ಒಂದು ಭಯ, ಹೋಗ್ಬಿಟ್ಮೇಲೆ ನಿಜವಾಗ್ಲೂ ಒಂದು ಆರ್ಡಿನರಿ ಪರ್ಸನ್ ಥರ ಕೂತ್ಕೊಂಡು ಚೆಂದಾಗಿ ಮಾತಾಡ್ಸಿದ್ರು. ಹೋಗಿ ಸರಿ ನಾನು ಸಪೋರ್ಟ್ ಮಾಡ್ತೀನಿ, ಜನಕ್ಕೆ ಒಳ್ಳೇದಾಗ್ತದೆ 100% ನಾನು ಸಪೋರ್ಟ್ ಮಾಡ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರಲ್ಲ ನಾನು ಮಾಡ್ತೀನಿ ಅಂತ ಅವರು ಕ್ಲೀನಾಗೆ ಕಾಫಿ ಗಿಫಿ ಎಲ್ಲ ಕೊಡಿಸಿ ಆ ನೈಟಲ್ಲೂ ನನ್ನ ಕ್ಲೀನಾಗಿ ಕಳಿಸ್ಕೊಟ್ರು ಮನೆಗೆ.